ಲೋಕಸಭಾ ಕದನದಲ್ಲಿ ಕುರುಡು ಕಾಂಚನದ ಕುಣಿದಾಟ ಕೂಡ ಜೋರಾಗಿ ನಡೀತಾ ಇದೆ. ಎಲೆಕ್ಷನ್ ಅಕ್ರಮ ಬೆನ್ನತ್ತಿದ ಅಧಿಕಾರಿಗಳಿಂದ ಭರ್ಜರಿ ಬೇಟೆಯಾಡಲಾಗಿದೆ. ಕರ್ನಾಟಕದಲ್ಲೂ ಕೂಡ ಕೋಟಿ ಕೋಟಿ ಹಣ, ವಸ್ತು, ಮದ್ಯ ಜಪ್ತಿ ಮಾಡಲಾಗಿದೆ. ರಾಜ್ಯದಲ್ಲಿ ವಶಕ್ಕೆ ಪಡೆದಿರುವಂತಹ ಹಣ, ವಸ್ತುಗಳ ಬರೋಬ್ಬರಿ ಮೌಲ್ಯ 357 ಕೋಟಿ ರೂಪಾಯಿ. ನೀತಿ ಸಂಹಿತೆ ಜಾರಿ ಆದಾಗಿನಿಂದ ಇದುವರೆಗೂ ಕೂಡ 357 ಕೋಟಿ ರೂಪಾಯಿಯನ್ನ ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬರೋಬ್ಬರಿ 160 ಕೋಟಿ ಮೌಲ್ಯದ ಮದ್ಯವನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಅದೆಷ್ಟು ಕೋಟಿ ಮೌಲ್ಯದ ವಸ್ತುಗಳು, ಮದ್ಯ, ಹಣ ಬೇರೆ ಬೇರೆ ಭಾಗಕ್ಕೆ ರವಾನೆಯಾಗಿದೆಯೋ, ಕುರುಡು ಕಾಂಚನದ ಸದ್ದು ಕ್ಷೇತ್ರಗಳಲ್ಲಿ, ಹಳ್ಳಿಗಳಲ್ಲಿ ಹೇಗೆ ನಡೀತಾ ಇದೆಯೋ ಗೊತ್ತಿಲ್ಲ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲೆಲ್ಲಿ ರೇಡ್ ಮಾಡಿದ್ದಾರೆ, ಎಲ್ಲೆಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಇದೆಲ್ಲ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತಹ ಈ ಹಣ, ಮದ್ಯ ಇದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ, ಇಲ್ಲಿ ನಾವು ಒಂದಷ್ಟು ವಿಚಾರವನ್ನು ಗಮನಿಸಲೇಬೇಕಾಗುತ್ತೆ. ಯಾಕಂದ್ರೆ ದೇಶಾದ್ಯಂತ ಈಗ ಒಂದು ಚುನಾವಣೆ ಅನ್ನೋ ಕಾನ್ಸೆಪ್ಟ್, ಒಂದು ದೇಶ ಒಂದು ಚುನಾವಣೆ ಕಾನ್ಸೆಪ್ಟ್ ಸದ್ದು ಮಾಡುವ ಹೊತ್ತಲ್ಲೇ ಕದನ ಕಣದಲ್ಲಿ ಇದೀಗ ದಾಖಲೆ ಮಟ್ಟದಲ್ಲಿ ಕೂಡ ಕುರುಡು ಕಾಂಚನ ಕುಣಿದಾಡಿರುವಂತದ್ದು. ಯಾಕಂದ್ರೆ ಈ 2010 ಚುನಾವಣೆ ಸಂದರ್ಭದಲ್ಲಿ ಓವರ್ ಆಲ್ 3,475 ಕೋಟಿಯ ಮೌಲ್ಯದ ವಸ್ತುವನ್ನು ವಶಪಡಿಸಲಾಗಿತ್ತು. ಬಟ್ ಈಗ ಮೊದಲ ಹಂತದ ಚುನಾವಣೆಗೂ ಮುನ್ನವೇ ದಾಖಲೆಯ ಮಟ್ಟದಲ್ಲಿ 4,700 ಕೋಟಿ ದೇಶಾದ್ಯಂತ ಏನು ಸೀಸ್ ಆದ್ರೆ, ಕರ್ನಾಟಕದಲ್ಲಿ 350ಕ್ಕೂ ಅಧಿಕ ಕೋಟಿ ಮೌಲ್ಯದ ನಗದು ಹಾಗೂ ವಸ್ತುವನ್ನು ಕೂಡ ಈಗಾಗಲೇ ಚುನಾವಣಾ ಅಧಿಕಾರಿ ವಶಕ್ಕೆ ಪಡ್ಕೊಂಡಿರುವಂತದ್ದು. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ವಿಚಾರ ಏನಂದ್ರೆ, ಮತದಾರರ ಮನೆಗೆಲ್ಲ ಈ ಬಾರಿ ಮದ್ಯದ ಮೊರೆ ಹೋಗಿರುವಂತದ್ದು. ಯಾಕಂದ್ರೆ ಬರೋಬ್ಬರಿ 160 ಕೋಟಿ ಮೌಲ್ಯದ ಮದ್ಯವನ್ನು ಕೂಡ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಈ ಬಾರಿ ಚುನಾವಣಾ ಕಣದಲ್ಲಿ ಯಾವುದೇ ರೀತಿ ಅಕ್ರಮ ಆಗಬಾರದು ಅನ್ನೋ ಕಾರಣಕ್ಕೆ ಹೆಚ್ಚಿನ ನಿಗಾ ಇಡಲಾಗಿತ್ತು. ಫ್ಲೈಯಿಂಗ್ ಸ್ಕ್ವಾಡ್ ಆಗಿರ್ಬೋದು, ಎಂಎಸ್ ಆಗಿರ್ಬೋದು, ಹೆಚ್ಚಿನ ನಿಗಾ ಇಟ್ಟಿದ್ದು. ಪ್ರತಿಯೊಂದು ಚೆಕ್ ಪೋಸ್ಟ್ ನಲ್ಲೂ ಕೂಡ ಹೆಚ್ಚಿನ ನಿಗಾ ಇಟ್ಟಿತ್ತು. ಇದರ ಹೊರತಾಗಿಯೂ ಕೂಡ ಇದೀಗ ದಾಖಲೆ ಮಟ್ಟದಲ್ಲಿ ಈ ಒಂದು ಓವರ್ ಆಲ್ ಏನು 350 ಕೋಟಿ ಮೌಲ್ಯದ ನಗದು ಹಾಗೂ ಇದು ವಸ್ತು ವಶಪಡಿಸಿಕೊಂಡಿರುವಂತದ್ದು. ಇವು ಒಟ್ಟು ದೇಶಾದ್ಯಂತ 5ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಮೊದಲ ಸ್ಥಾನದಲ್ಲಿ ರಾಜಸ್ಥಾನ ಇದೆ, ನಂತರ ಸ್ಥಾನದಲ್ಲಿ ಗುಜರಾತ್ ಹಾಗೂ ತಮಿಳುನಾಡು, ಅದರ ನಂತರ ಸ್ಥಾನದಲ್ಲಿ ಈಗ ಅದರ ಮಹಾರಾಷ್ಟ್ರ ಇರುವಂತದ್ದು. 431 ಕೋಟಿ ಏನು ಮಹಾರಾಷ್ಟ್ರದಲ್ಲಿ ವಶಪಡಿಸಿಕೊಂಡಿದೆ. ಕರ್ನಾಟಕದಲ್ಲಿ 357 ಕೋಟಿ ಹಣ, ನಗದು ಸೇರಿ ಒಟ್ಟು ವಶಪಡಿಸಿಕೊಂಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.